ಇನ್ನು ಮನೆ ಆವರಣದಲ್ಲಿ 5 ಕೆಜಿ ಗಾಂಜಾ 5 ಗಾಂಜಾ ಗಿಡ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ವಿರುದ್ಧದ ಕೇಸನ್ನ ಹೈಕೋರ್ಟ್ ರದ್ದುಪಡಿಸಿದೆ. 5 ಗಾಂಜಾ ಗಿಡ ಪತ್ತೆ ಆಗಿತ್ತು. ಚಂದ್ರಶೇಖರ್ ವಿರುದ್ಧದ ಕೇಸನ್ನ ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರದ್ದು ಮಾಡಿದೆ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಗಾಂಜಾ ಬೆಳೆಸಿದ್ದಕ್ಕೆ ಸಾಕ್ಷ್ಯಗಳಿಲ್ಲ, ಪರಾಗಸ್ಪರ್ಶದಿಂದ ಗಾಂಜಾ ಬೆಳೆದಿರಬಹುದು ಅನ್ನೋ ವಾದ. ಹೈಕೋರ್ಟ್ನಲ್ಲಿ ಚಂದ್ರಶೇಖರ್ ಪರ ವಕೀಲರು ವಾದ ಮಂಡಿಸಿದ್ರು. ಅವರೇ ಏನು ಬೆಳೆಸಿರೋದಲ್ಲ, ಅದು ಪರಾಗಸ್ಪರ್ಶದಿಂದ ಆಗಿರಬಹುದು. ಹೈಕೋರ್ಟ್ನಲ್ಲಿ ಚಂದ್ರಶೇಖರ್ ಪರ ವಕೀಲರು ವಾದ ಮಂಡಿಸಿದ್ರು. ಕೇಸ್ ರದ್ದುಪಡಿಸಿತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ. ಮನೆ ಆವರಣದಲ್ಲಿ ಗಾಂಜಾ ಬೆಳೆದ ಬಗ್ಗೆ ಪೊಲೀಸರು ದಾಳಿ ನಡೆಸಿದ್ರು. 1/9/2023 ಚಂದ್ರಶೇಖರ್ ಮನೆ ಮೇಲೆ ದಾಳಿ ಆಗಿತ್ತು. ಮನೆ ಆವರಣದಲ್ಲಿ ಗಾಂಜಾ ಬೆಳೆದ ಬಗ್ಗೆ ಪೊಲೀಸರ ದಾಳಿ. 27 ಕೆಜಿ ತೂಕದ ಗಿಡವನ್ನು ವಶಪಡಿಸಿಕೊಂಡಿದ್ರು ಪೊಲೀಸರು. ಬೇರು ರೆಂಬೆ ಸಹಿತ ತೂಕ ಹಾಕಿ ಗಾಂಜಾ ಗಿಡ ವಶಕ್ಕೆ ಪಡೆದರು. ಗಾಂಜಾದ ನಿಖರ ತೂಕದ ಮಾಹಿತಿಯನ್ನು ಕಲೆ ಹಾಕಿದ್ರು ಪೊಲೀಸರು. ಉದ್ದೇಶಪೂರ್ವಕವಾಗಿ ಗಾಂಜಾ ಬೆಳೆಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಕೇಸನ್ನು ಈಗ ಹೈಕೋರ್ಟ್ ರದ್ದುಪಡಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ಮನೆ ಆವರಣದಲ್ಲಿ ಗಾಂಜಾ ಬೆಳೆದ ಬಗ್ಗೆ ಪೊಲೀಸರು ರೇಡ್ ಮಾಡಿದರು. ಅದು ರೇಡ್ ಆಗಿರೋದು 2023ರಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯನಗರದಲ್ಲಿರುವಂಥ ಚಂದ್ರಶೇಖರ್ ಮನೆಯವರ ಮೇಲೆ ರೇಡ್ ಆಗಿರುತ್ತೆ. ಸೊ ಮನೆಯಲ್ಲಿ ಈ ಗಾಂಜಾ ಬೆಳೆದಿರೋದು ಗೊತ್ತಾಗಿತ್ತು. ಸುಮಾರು 5 ಗಿಡಗಳು ಟೋಟಲ್ ಎಲ್ಲ ಸೇರಿ ಒಂದು 27 ಕೆಜಿ ತೂಕದ ಗಿಡವನ್ನು ವಶಪಡಿಸ್ಕೊಂಡಿದ್ರು ಪೊಲೀಸರು. ಬೇರು ರೆಂಬೆ ಸಹಿತ ತೂಕ ಹಾಕಿ ಗಾಂಜಾ ಗಿಡ ವಶಕ್ಕೆ ಪಡೆಯಲಾಗಿತ್ತು. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಮೇಶ್, ಇದೀಗ ಗಮನಿಸ್ತಾ ಇದ್ದೀವಿ 2023ರಲ್ಲಿ ರೇಡ್ ಆಗಿದ್ದಂಥ ಕೇಸ್. ಈ ಗಾಂಜಾ ಎಷ್ಟು ಗಿಡಗಳನ್ನು ಇವರು ಬೆಳೆಸಿದ್ರು, ಜೊತೆಗೆ 27 ಕೆಜಿ ಆಗೋ ತನಕ ಇವರ ಅರಿವಿಗೆ ಬಂದಿರಲಿಲ್ವಾ ಈ ಗಾಂಜಾ ಗಿಡ ಅಂತ? ನಂತರ ಯಾವ ರೀತಿ ಇವರ ಪರವಾಗಿ ವಕೀಲರು ವಾದ ಮಂಡಿಸಿದ್ರು ಅಂತ, ಅಂದರೆ ಇವ್ರದ್ದೇನು ತಪ್ಪಿಲ್ಲ ಅನ್ನೋ ರೀತಿಯಾಗಿ, ಮತ್ತೆ ಕೋರ್ಟ್ ಏನು ಹೇಳಿದೆ? ಅವಿನಾಶ್, ಕಳೆದ ವರ್ಷ ಅಂದರೆ 2023 ಸೆಪ್ಟೆಂಬರ್ 1ನೇ ತಾರೀಕು ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಒಂದು ಮನೆ ಆವರಣದಲ್ಲಿ ಗಾಂಜಾನ ಬೆಳೆಸಿದ್ದಾರೆ ಅಂತೇಳಿ. ಪೊಲೀಸರು ರೈಡ್ ಮಾಡಿದಾಗ ಮನೆ ಆವರಣದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಒಟ್ಟು 5 ಗಾಂಜಾ ಗಿಡಗಳು ಪತ್ತೆ ಆಗುತ್ತೆ. ಅವರು ಅದನ್ನು ಬುಡ ಸಮೇತ ಅದನ್ನು ತೊಗೊಂಡೋಗಿ ಒಂದು ತೂಕ ಹಾಕಿದಾಗ 27 ಕೆಜಿ ತೂಕ ಇರುತ್ತೆ. ಸೊ ಹೀಗಾಗಿ ಪೊಲೀಸ್ ಅವ್ರ ವಿರುದ್ಧ NDPS ಅಡಿ ಕೇಸನ್ನು ದಾಖಲಿಸ್ತಾರೆ. ಯಾಕಂದರೆ ಗಾಂಜಾ ಬೆಳೆಯೋದು ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಕೊನೆಗೆ ಈ ಕೇಸ್ ಚಾರ್ಜ್ ಶೀಟ್ ಕೂಡ ಹಾಕ್ತಾರೆ ಪೊಲೀಸರು. ಅವರು ಅಂದರೆ 67 ವರ್ಷದ ವ್ಯಕ್ತಿ ವಿರುದ್ಧ ಚಾರ್ಜ್ ಶೀಟ್ ಹಾಕ್ತಾರೆ ಮನೆಯ ಮಾಲೀಕರ ಮೇಲೆ. ಈಗ ಕೊನೆಗೆ ಅವರು ಹೈಕೋರ್ಟ್ನಲ್ಲಿ ಒಂದು ಕೇಸನ್ನು ರದ್ದು ಮಾಡಿ ಅಂತೇಳಿ ಅರ್ಜಿ ಹಾಕ್ತಾರೆ. ಅವರು ವಾದ ಏನಂತಂದರೆ ಅದು ಹೇಗೆ ಬೆಳೀತು ಅನ್ನೋದೇ ಗೊತ್ತಿಲ್ಲ, ಮನೆ ಆವರಣದಲ್ಲಿ ಬೇರೆ ಬೇರೆ ಗಿಡಗಳಿತ್ತು, ಅದ್ರ ಮಧ್ಯೆ ಇದು ಕೂಡ ಬೆಳ್ಕೊಂಡಿತ್ತು, ಹೀಗಾಗಿ ಇದು ಗಾಂಜಾ ಗಿಡ ಅನ್ನೋದೇ ತಮ್ಮ ಅರಿವಿಗೆ ಇರಲಿಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಜೊತೆಗೆ ಕಾನೂನು ಪ್ರಕಾರ ಈಗ ಗಾಂಜಾ ಅನ್ನುವಂಥದ್ದು ಸಂಪೂರ್ಣ ಗಿಡನೇ ಗಾಂಜಾ ಆಗೋದಿಲ್ಲ, ಬದಲಾಗಿ ಒಂದು ಭಾಗ ಮಾತ್ರ ಗಾಂಜಾ ಆಗುತ್ತೆ. ಆದರೆ ಪೊಲೀಸರು ತೂಕ ಹಾಕಬೇಕಾದ್ರೆ ಬೇರು ಸಹಿತವಾಗಿ ತೂಕ ಹಾಕಿರೋದ್ರಿಂದ ಅದು 27 ಕೆಜಿ ಬಂದಿದೆ. ಹೀಗಾಗಿ ಇದು ಕಾನೂನು ಬಾಹಿರವಾಗಿ ಈ ಪ್ರಕ್ರಿಯೆ ನಡೆಸಿದ್ದಾರೆ ಅನ್ನುವಂಥ ವಾದ ಮಂಡನೆ ಮಾಡ್ತಾರೆ. ಜೊತೆಗೆ ಪರಾಗಸ್ಪರ್ಶದಿಂದ ಅಂದರೆ ಆಟೋಮೆಟಿಕ್ ಆಗಿ ಅದು ಗಾಂಜಾ ಗಿಡ ಬೆಳೆದಿರ್ಬೋದು, ಎಲ್ಲಿಂದ ಗಾಳಿಯಲ್ಲಿ ತಿಳ್ಕೊಂಡ್ಬಂದು ಅಲ್ಲಿ ಬೆಳೆದಿರ್ಬೋದು. ಹೀಗಾಗಿ ಇದರ ಮಾಹಿತಿ ತಮ್ಗೆ ಇರಲಿಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಕೋರ್ಟ್ ಕೂಡ ಇದಕ್ಕೆ ಪೂರಕ ಸಾಕ್ಷ್ಯಗಳು ಇರಲಿಲ್ಲ, ಅಂದರೆ ಇವರೇ ಗಾಂಜಾ ಬೆಳೀತಾ ಇದ್ರು ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷ್ಯಗಳಿಲ್ಲ, ಅದು ಆ ಪರಾಗಸ್ಪರ್ಶದಿಂದ ಕೂಡ ಬೆಳೆದಿರ್ಬೋದು. ಹೀಗಾಗಿ ಸಮರ್ಪಕ ಸಾಕ್ಷ್ಯಗಳು ಇಲ್ಲದೇ ಇರೋದ್ರಿಂದ, ಜೊತೆಗೆ ಪೊಲೀಸರು ಕೂಡ ಪ್ರಕ್ರಿಯೆಗಳನ್ನು ಪಾಲಿಸದೇ ಇರೋದ್ರಿಂದ ಈ ಕೇಸನ್ನು ರದ್ದುಪಡಿಸಿ ಆದೇಶವನ್ನು ಮಾಡಿದ್ದಾರೆ. ಹೀಗಾಗಿ 67 ವರ್ಷದ ವ್ಯಕ್ತಿ ಏನಿದ್ದಾರೆ ಅವರಿಗೆ ಬಹಳ ದೊಡ್ಡ ಒಂದು ರಿಲೀಫ್ ಸಿಕ್ಕಿದೆ ಈ ಕೇಸ್ನಲ್ಲಿ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ರಮೇಶ್ ಮಾಹಿತಿಗಾಗಿ.